ನಮಸ್ಕಾರ ಎಲ್ಲರಿಗೂ. ಟೈಮ್ 8:30 ಆಗಿತ್ತು ರೀ. ಇವಾಗ ಲಾಗ್ ಕಂಟಿನ್ಯೂ ಮಾಡೇನಿ. ಇದು ಅಂತೂ ಮೊನ್ನೆ ವಿಡಿಯೋ ಬಿಟ್ಟಿದ್ದಲ್ರಿ, ನಾನು ಮನೆ ಲಾಗ ಮನೆ ಕ್ಲೀನ್ ಮಾಡೋದು. ಅದ್ರ ಹಿಂದಿನ ವಿಡಿಯೋ ಅದ. ನಿನ್ನೆ ವಿಡಿಯೋ ಅಂತೂ ಹಾಕೋದಾಗಿದ್ದಿಲ್ಲ ನನಗೆ, ಅದಕ್ಕೆ ಇವತ್ತು ವಿಡಿಯೋ ಶೇರ್ ಮಾಡತ್ತೀನಿ. ವಿಡಿಯೋ ಇವತ್ತು ಟೈಟಲ ಥಂಬ್ನೈಲ್ ನೋಡಿದ್ರೆ ಗೊತ್ತಾಗಿರ್ತಾರೆ ನಿಮ್ಗೆ. ಊರಿಗೆ ಹೋಗೋಂಥ ವಿಡಿಯೋ ಅದ, ಆದ್ರೂ ಒಂದು ಹೊಸ ವಿಡಿಯೋದ ಇದ್ರಾಗ ಪರಿಚಯ ಮಾಡ್ಕೊಳತ್ತೀನಿ ನಾನು. ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿರಿ. ಇವಾಗ ತಯಾರಾಕಿಸಿಂದ ಊರಿಗೆ ಅಂದ್ರೆ ದೇವ್ರಿಗೆ ಹೊಂಟಿದ್ದೇವ್ರಿ ನಾವು. ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರಿ ನಾನು. ಹೊಸ ಚಾನಲ್ ಹೆಸರು ಹಳ್ಳಿ ಜೀವನ ವಿತ್ ನಿರ್ಮಲಾ ಯೂಟ್ಯೂಬ್ ಚಾನಲ್ ಅದ ರೀ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟೀನಿ, ಚೆಕ್ ಮಾಡಿರಿ. ಮತ್ತು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಾನು ಇನ್ನೂ ಒಂದು ವಿಡಿಯೋ ಶೇರ್ ಮಾಡೀನಿ ಅದ್ರಾಗ. ಆದರೆ ಇಷ್ಟು ದಿನ ವಿಡಿಯೋ ಮಾಡಿ ಅಂದರೆ ಚಾನಲ್ ಮಾಡಿ ಭಾಳಷ್ಟು ದಿನ 4-5 ದಿನ ಆಗಿತ್ತು. ಅದರ ವಿಡಿಯೋ ಹಾಕ್ಬೇಕಂದ್ರೆ ಹಾಕೋದಾಗಿದ್ದಿಲ್ಲ. ಈ ವಿಡಿಯೋದಾಗ ಭೀ ಶೇರ್ ಮಾಡ್ಬೇಕಂದ್ರೆ ಶೇರ್ ಮಾಡೋದಾಗಿದ್ದಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟೀನಿ ರೀ, ಹೋಗಿ ಚೆಕ್ ಮಾಡಿರಿ. ಆ ವಿಡಿಯೋದಾಗೂ ಭಾಳಷ್ಟು ಮಸ್ತ್ ವಿಡಿಯೋನ ಶೇರ್ ಮಾಡಿರ್ತೀನಿ ನಾನು. ಆ ವಿಡಿಯೋದಾಗಂತೂ ಈ ಹೊಲದಾಗಲಿ ಯಾವುದೂ ಬರಂಗಿಲ್ಲ ರೀ. ಒಂದು ಒಳ್ಳೊಳ್ಳೆ ವಿಡಿಯೋನೇ ಬಂದಿರ್ತಾವೆ. ಹೊಸ ರೆಸಿಪಿಗಳು ಮತ್ತು ಇಷ್ಟೇ ಬಂದಿರ್ತಾವೆ ರೀ. ಮನಿ ಲಾಗು ಭೀ ಮಿಕ್ಸ್ ಇದ್ದಿರ್ತವೆ, ಆದರೆ ಹೊಲದ ಲಾಗು ಆ ವಿಡಿಯೋದಾಗ ಮಿಕ್ಸ್ ಇರಂಗಿಲ್ಲ ರೀ. ಹೊಸ ಚಾನಲ್ ಐಡಿನ ಓಪನ್ ಮಾಡಿ 5-6 ದಿನ ಆಗಿತ್ತು ರೀ. ಆದರೆ ವಿಡಿಯೋ ಹೋತದೇನಿಲ್ಲೋ, ಸಬ್ಸ್ಕ್ರೈಬರ್ ಆತೋ ಇಲ್ಲೋ ಅಂತ ತೆಕ್ಕಿಸಿಂದ ಬಿಟ್ಟಿದ್ದಿಲ್ಲ ರೀ ನಾನು ಅದಕ್ಕೆ ವಿಡಿಯೋ. ಆದ್ರೆ ಒಂದು ವಿಡಿಯೋ ಬಿಟ್ಟಿದ್ದೆ, ಆದರೆ ಈ ವಿಡಿಯೋದಾಗ ಶೇರ್ ಮಾಡಿದ್ದಿಲ್ಲ. ಅದಕ್ಕೆ ಅಕ್ಕಿಸಿಂದ ಇವತ್ತು ಈ ವಿಡಿಯೋದಾಗ ಆ ಚಾನಲ್ ಹೆಸ್ರನ್ನ ಶೇರ್ ಮಾಡತ್ತೀನಿ ರೀ. ಈ ಚಾನಲ್ದಾಗ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ಆ ಚಾನಲ್ ಹೋಗಿ ಚೆಕ್ ಮಾಡ್ಕೇಸಿಂದ ಯಾವ ರೀತಿ ಅದಂತ ಕೇಳಿಸಿಂದ ಸಪೋರ್ಟ್ ಮಾಡಿರಿ. ಲೈಕ್, ಶೇರ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನಾವು ನೋಡ್ರಿ ಬಂದಿದ್ದೇವ್ರಿ ದೇವರಿಗಂತೂ ಹೊಂಟಿದ್ದೆವು. ಊರಂತೂ ಮಾಡ್ಯಾಳಕ್ಕೆ ಎಲ್ಲಮ್ಗೆ ಹೊಂಟಿದ್ದೇವೆ ರೀ. ಒಂದು ಸ್ವಲ್ಪ ದೂರನೇ ಆಗ್ತದೆ ನಮ್ಗೆ ಬರಬೇಕಾದ್ರೆ. ಅದರ ಹಾದಿ ಒಂದು ಸ್ವಲ್ಪ ಸರಿಯಾಗಿಲ್ಲಲ್ಲ ರೀ. ಹಂಗಾಕಿಸಿಂದ ಮುಂಜಾತ ನಾವು ಜಲ್ದಿನೇ ಬಿಟ್ಟಿದ್ದೇವೆ ರೀ. 8:30 ಆಗಿತ್ತು. 8:30ಗೆ ಬಿಟ್ಟಿದ್ದೆವು ಮನೆಯಂತಂತೂ. ಯಾಕಂದ್ರೆ ಈ ಥರ ಹಾದಿ ಸುಮಾರದ ಜಲ್ದಿನೇ ಹೋಗಿ ಬರ್ಬೇಕಂತ ಹೇಳ್ಕೇಸಿಂದ ಬಂದಿದ್ದೆವು. ಇವಾಗ ಒಂದು ಅರ್ಧ ಹಾದಿಗೆ ಬಂದಿದ್ದೇವೆ ರೀ. ಎಲ್ಲಮ್ಗೆ ಮತ್ತು ಮಲ್ಲಾಗೆ 2 ದೇವ್ರಿಗೆ ಹೋಗಿ ಬರೋದಿತ್ತು. ಹುಡುಗರಿಗಂತೂ ಯಾರಿಗೆ ತಂದಿದ್ದಿಲ್ಲ ನಾವು. ಶಾಲಿಗೆ ಹೋಗಿದ್ರು ಅವರು. ಅದ್ರಾಗ ಬೇರೆ ಶಾಲಿ ಇವತ್ತು ಇತ್ತು ರೀ. ಸುಟ್ಟಿ ಆಗ್ತದೆ ಅಂತ ಹೇಳ್ಕೇಸಿಂದ ಅದಕ್ಕೆ ನಾವೇ ಟೆಂಗ್ ಹೊಡ್ಕೊಂಬಂದ್ರೈತೆ ಅಂತ ಹೇಳ್ಕೇಸಿಂದ ಅಮಾಸ್ ಬೇರೆ ಇತ್ತಲ್ರಿ ಇವತ್ತು. ಅದಕ್ಕೆ ಹೇಳ್ಕೇಸಿಂದ ಹೊಂಟಿದ್ದೇವೆ ರೀ. ಅರ್ಧ ಹಾದಿ ಬರೋದ್ರಾಗ ಟೈಮ್ ನೋಡಿದ್ರಂತೂ 9 ಆಗಿತ್ತು ರೀ. ಇನ್ನೇನು ಒಂದು 10-15 ನಿಮಿಷದಾಗ ಊರಿಗೆ ಹೋಗಿರ್ತೀವಿ ರೀ. ಹೋಗಿ ಜಲ್ದಿ 2 ದೇವರ ದರ್ಶನ ಮಾಡ್ಕೊಂಡು ಮತ್ತೆ ರಿಪೀಟ ಜಲ್ದಿನೇ ಬಂದಿರಬೇಕಾಗಿತ್ತು ರೀ. ಅದಕ್ಕೆ ಕಿಸ್ನ ಒಂದು ಸ್ವಲ್ಪ ಜಲ್ದಿನೇ ಹೊರಟಿದ್ದೆವು. ಇವಾಗ ನೋಡಿರಿ ಈಗ ಮಾಡ್ಯಾಳಕ್ಕೆ ಬಂದಿದ್ದೆವು. ಮಾಡ್ಯಾಳಕ್ಕೆ ಬಂದಮೇಲೆ ಫಸ್ಟ್ ನಾವು ಎಲ್ಲಮ್ಮನ ದರ್ಶನ ಮಾಡ್ಕೊಂಬರ್ಬೇಕಂತ ಹೇಳ್ಕೇಸಿಂದ ಅದಕ್ಕೆ ಎಲ್ಲಮ್ಮನ ಗುಡಿಗೆ ಹೊಂಟಿದ್ದೇವೆ ರೀ. ಆ ಎಲ್ಲಮ್ಮನ ಗುಡಿಗೆ ಹೋಗಿ ಟೆಂಗ್ ಅದೆಲ್ಲ ಹೊಡ್ಕೊಂಡು ಮತ್ತು ಮಲ್ಲನ ಗುಡಿಗೆ ಹೋಗಿ ಬರಬೇಕು. ಇಲ್ಲಿ
ಗುಡಿಗೆ ಬರೋದ್ರಾಗಂತೂ ಇನ್ನು ಈಗ ಬಂದೇವ್ರಿ. ಇನ್ನು ದರ್ಶನ ಏನು ಮಾಡಿದ್ದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಇವತ್ತು ಅಮಾವಾಸ್ಯೆ ಇತ್ತಲ್ರಿ, ಹಂಗಾಕಿಸಿಂದ ಹಾಡು ಅದು ಎಲ್ಲ ಹಚ್ಚಿಬಿಟ್ಟಿದ್ರು. ಅದಕ್ಕಾಗಿಸಿಂದ ವಯಸ್ಸವ್ರು ಕೊಡಬೇಕಾಯ್ತು. ಜಾಸ್ತಿ ಇದಕ್ಕೆ ವಯಸ್ಸವ್ರು ಕೊಡ್ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ಬೇಕು ರೀ. ಯಾಕಂದರೆ ಎಲ್ಲ ಇಲ್ಲಿ ದರ್ಶನ ಮಾಡಕ್ಕೆ ಬಂದಲ್ಲೆಲ್ಲ ಹಾಡು ಹಾಡ್ಬಿಟ್ಟಿತ್ತು. ಆದರೂ ಜಾಸ್ತಿ ವಯಸ್ಸವರೇ ಕೊಡೋದಾಗಿದ್ದಿಲ್ಲ ರೀ ನನಗೆ. ಒಳಗೆ ಸೌಂಡ್ ಇರ್ಲಾರ್ದೆ ವಿಡಿಯೋಸ್ ಅದ ಇದ್ರಾಗ. ಇವಾಗ ಬಂದು ನಾವು ನೈವೇದ್ಯ ಏನು ಮಾಡ್ಕೊಂಬಂದಿದ್ದಿಲ್ಲ ರೀ ಅಮಾವಾಸ್ಯೆಗೆ. ಯಾಕಂದ್ರೆ ಈ ಥರ ನಾವು ಅಮಾವಾಸ್ಯೆಗೆ ಅದು ಬರಬೇಕಾದ್ರೆ ಬರೀ ಕಾಯಿ ಕರ್ಪೂರ ಇಷ್ಟೇ ಮಾಡ್ಕೊಂಡು ಹೋಗ್ತಿದ್ದೆವು. ಹಂಗಾಕಿಸಿಂದ ಬಂದ ಟೈಮ್ ಹೊಡ್ಕೊಂಡು ಹೋದ್ರಾಯ್ತು. ಅಮಾವಾಸ್ಯೆ ಅದಂತ ಕಿಸಿಂದ ಭಾಳಷ್ಟು ದಿನ ಆಗಿತ್ತು ರೀ ಬಂದಿದ್ದಿಲ್ಲ. ಅದಕ್ಕಾಕಿಸಿಂದ ಇವತ್ತು ಈ ಶೆಣ್ ತಿಂಗಳ ಅಮಾವಾಸ್ಯೆ ಇದಲ್ಲ ರೀ, ಹಂಗಾಕಿಸಿಂದ ಇವಾಗ ಬಂದಿದ್ದೆವು. ಈ ದೇವ್ರಂತೂ ನಮ್ಮ ಮನೆ ದೇವ್ರು ಐತ್ರಿ. ಅದಕ್ಕಾಗಿಸಿಂದ ನಾವು ಈ ಥರ ಅಮಾವಾಸ್ಯೆಗೆ ಅದು ಬಂದಿರ್ತೇವೆ. ಜಾಸ್ತಿ ಅಂದ್ರೆ ಒಂದು ಸ್ವಲ್ಪ ಬಿಡು ಇತ್ತಂದ್ರೆ ಬಂದಿರ್ತೇವೆ. ಈ ಥರ ಒಂದು 2 ಅಮಾವಾಸ್ಯೆ ಬಿಟ್ಟು ಈ ಥರ ಬಂದಿರ್ತೇವೆ. ಬಂದು ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿಗೆ ದರ್ಶನ ಮಾಡ್ಕೊಂಡು ಹೋಗ್ಬೇಕು ನಾವು. ಯಲ್ಲಮ್ಮ ಮಲ್ಲಯ್ಯ ಒಂದೇ ಊರಾಗೆ ಅದಾರ ರೀ. ಆದರೆ ಒಂದು ಸ್ವಲ್ಪ ಒಂದು 2-3 ಕಿಲೋದಷ್ಟು ಇಷ್ಟೇ ಇದು. ಇವಾಗ ನಮ್ಮದು ಎಲ್ಲ ದರ್ಶನ ಅದು ಎಲ್ಲ ಆಯ್ತು ರೀ. ಆದಮೇಲೆ ಒಂದು ಸ್ವಲ್ಪ ಕುಂತ್ಕೆಸಿಂದ ಮಲ್ಲಯ್ಯನ ಗುಡಿಗೆ ಹೋಗ್ಬೇಕು ಅಂದ್ಕೊಂಡೀವಿ. ಅದಕ್ಕೆ ಒಂದು ಫೋಟೋ ತೊಗೋಬೇಕು ಎಲ್ಲ ಮುಂದೆ ಅಂದ್ರಂತೂ ಒಳಗೆ ಎಲ್ಲ ಊದು ಹಾಕಿಬಿಟ್ಟಿದ್ರಲ್ಲಿ. ಭಾಳಷ್ಟು ಮಂಜು ಮಂಜು ಬರ್ಲತ್ತಿತ್ತು ರೀ ವಿಡಿಯೋ ಅಂತೂ. ಆ ಥರ ಏನೋ ವಿಡಿಯೋ ಅಂದ್ರೆ ನನಗೆ ಒಂದು ಫೋಟೋ ಬೇಕಾಗಿತ್ತು ಎಲ್ಲ ಮುಂದೆ ತೊಗೋಬೇಕಂದ್ರೆ. ಒಟ್ಟು ಫೋಟೋಸೇ ಬರಲಿಲ್ಲ ರೀ ಅಲ್ಲಿ. ಎಲ್ಲ ಒಂದು ಸ್ವಲ್ಪ ಊದು ಜಾಸ್ತಿ ಹಾಕಿದ್ರಲ್ಲ ರೀ, ಹೋಗಿ ಹೋಗಿ ಜಾಸ್ತಿ ಗರ್ಭಗುಡಿ ತುಂಬ ಜಾಸ್ತಿ ಮಂಜು ಮಂಜು ಬಂದಿತ್ತು. ಇವಾಗ ಅವರಿಷ್ಟು ದರ್ಶನ ಮಾಡಿದ್ರಿ. ದರ್ಶನ ಮಾಡಿ ಕಾಯಿ ಕರ್ಪೂರ ಮಾಡ್ಕೊಂಡ್ ಒಂದು ಸ್ವಲ್ಪ ಒಂದು 10-15 ನಿಮಿಷ ಕೂತು ನಾವು ಮತ್ತು ಆದವ್ರಿಗೆ ಮಲ್ಲಯ್ಯನ ಗುಡಿಗೆ ಹೋಗ್ಬೇಕ್ರಿ ಈಗ. ಇವಾಗ ನೋಡ್ರಿ ಯಲ್ಲಮ್ಮನ ಗುಡಿ ಅದಂತೂ ಎಲ್ಲ ದರ್ಶನ ಆಯ್ತು ರೀ. ದರ್ಶನ ಆದಮೇಲೆ ಒಂದು ಜರ ಕುಂತ್ಕೆಸಿಂದ ಇವಾಗ ಹೊರಟಿದ್ದೇವ್ರಿ ಮತ್ತು ಮಲ್ಲಯ್ಯನ ಗುಡಿಗೆ. ನಡಿ. ಹೋಗಿದ್ದ
ಅದಲ್ಲ ಲಾಳಿಗೆರೆ ಕ್ರಾಸಿ ಅಲ್ಲಿ ಒಳಗಿನ ಗರು ಕಾಣಿಸ್ತಾರೆ ಗುಲಾಬ್ ಅದ ಆಫೀಸ್ದಾಗ ಇಟ್ಟಿದ್ದು ಗುಲಾಬ್ ಹೆಂಗೆ ಹೊಡಿಮ್ಮ ಹೆಂಗೆ ತೊಗೊಂಡ್ರೆ ಹಂಗೆ ಎಷ್ಟು ತೊಗೊಂಡ್ರಿ ಒಂದು ತೊಗೊಂಡ್ರಿ ಒಂದು ತೆಂಗಿ ಪಾಸಿರ ಕಚ್ಚಿಲ್ಲ ಕೊಡು ಹೌದು ಬರುತ್ತೆ ಹೆಂಗೆ ಬೆಳೆಸ್ಯಾರ ನೋಡು ಸನಿ ಸನಿ ಆಗ್ಯಾವ ಗಿಡ ಆ ಮುತ್ತೆ ನಮ್ಮೂರವೂ ಇಲ್ಲ ಆ ಮುತ್ತೆ ಹಾಡ ಬರ್ತದ ಏಳು ಬಗಲು
ಹಿಂದಿನ ವಿಡಿಯೋ ಹೆಂಗೆ ಇಲ್ಲಿ ಮಲ್ಯಾನಗುಡಿಯಾಗ ವಿಡಿಯೋ ಮಾಡ್ಬೇಕಿದ್ರೆ ಭಾಳಷ್ಟು ಮಸ್ತ್ ಬಂದಿರ್ತೈತೆ ರೀ ಹಂಗಾಕೆಸಿಂದ ಇಬ್ಬರು ಒಂದು ಫೋಟೋ ತೊಗೊಂಡೇವು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾರೆ ನಾನಿಲ್ಲಿ ಇಲ್ಲಿ ಮಲ್ಯಾನಗುಡಿಯಾಗ ಎಲ್ಲ ದರ್ಶನ ಅದು ಆಯ್ತು ರೀ ದರ್ಶನ ಆದಮೇಲೆ ಇವಾಗ ಮತ್ತೆ ಊರ ಕಡೆಗೆ ಹೊಂಟಿದ್ದೇವೆ ರೀ ಈ ಮಲ್ಯಾನಗುಡಿಗೆ ಬರ್ಬೇಕಾದ್ರೆ ಇನ್ನೊಂದು ಆ ಸೈಡಿಗೆ ಒಂದು ಬಾಕಲ್ ಆದರೆ ಜಾಸ್ತಿ ಜನ ಆ ಕಡೆಯಿಂದೇ ಬಂದಿರ್ತಾರೆ ನಾವು ಸರ್ತಿಗೊಮ್ಮ ಆ ಕಡೆಯಿಂದೇ ಬಂದಿದ್ರಿ ಈ ಸಲ ಅಂತೂ ಫಸ್ಟ್ ಟೈಮ್ ಹೊಂಟಿದ್ರಿ ನಾನು ಈ ಸೈಡಿಂದು ಯಾಕಂದ್ರೆ ಆಚೆ ಕಡೆ ಒಂದು ಕೇಟದಲ್ಲ ರೀ ಅಲ್ಲೇ ಬರೋದು ಆ ಕಡೆದೇ ಹೋಗೋದಾಗಿತ್ತು ಹಾಗಾಗಿ ಕೆಸಿಂದ ಈ ಸಲ ಈ ಕಡೆದು ಬರಮ್ಮ ಅಂತೇಳಿ ಹೇಳಿದ್ರು ಅವರಿಗೆ ಅದಕ್ಕೆ ಈ ಬಾಗಿಲಿಂದ ಹೊಂಟಿದ್ದೇವ್ರಿ ನೋಡಬೇಕಾದ್ರೆ ಭಾಳಷ್ಟು ಚಂದ ಇತ್ತು ರೀ ಈ ಕಡೆ ಹಾಗಾಗಿ ಕೆಸಿಂದ ಒಂದು ಸಣ್ಣ ವಿಡಿಯೋ ಮಾಡ್ಕೊಳತ್ತಿದ್ರಿ ಜಾಸ್ತಿ ಜನ ಒಂದು ಅರ್ಧದಷ್ಟು ಜನ ಈ ಕಡೆ ಬಂದಿರ್ತಾರೆ ಇವಾಗ ಹೊರಟಿದ್ದೇವ್ರಿ ನಾವು ಊರಿಗಂತೂ ನಡಿ ಸರಿ ನಾವು ಬಂದಿರೋದಂತೂ ಮುಂಜಾನೆ 8:30ಗೆ ಬಂದಿದ್ದೇವೆ ರೀ ಇಲ್ಲಿ ಮಾಡ್ಯಾಳ ಬರ್ಬೇಕಾದ್ರೆ ಟೈಮ್ 9:30 ಆಗಿತ್ತು ಒಂದು ತಾಸು ಬಂದಿರ್ತಾರೆ ಮನುಷ್ಯ ಅಂದರೆ ಗಾಡಿ ಎಲ್ಲಿದ್ದು ಬರ್ಬೇಕಾದ್ರೆ ಯಾಕಂದ್ರೆ ಹಾದಿ ಅಂತೂ ಭಾಳಷ್ಟು ಸುಮಾರು ಅದಲ್ಲ ರೀ ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗಿರ್ತದೆ ಅದಕ್ಕೆ ಇವಾಗ ಹೋಗ್ಬೇಕಾದ್ರೆ ಟೈಮ್ ಭಾರ ಆಗಿತ್ತು ರೀ ಮತ್ತು 2-3 ಗಂಟೆ ಇಲ್ಲೇ ಟೈಮ್ ಆಯಿತು ಎಲ್ಲ ಎರಡು ದೇವರಿಗೆ ದರ್ಶನ ತೊಗೊಂಡು ಕೇಸಿಂದ ಇವಾಗ ನಾವು ಹೊಂಟಿದ್ದೇವೆ ರೀ ಊರಿಗೆ ಹೋದ್ಮೇಲೆ ಅವರು ಹೊಲಕ್ಕೆ ಹೋಗೋರಿದ್ರು ಅರ್ಜೆಂಟ ಯಾಕಂದ್ರೆ ಮನೆ ಅದು ಕ್ಲೀನ್ ಮಾಡಿ ಇವತ್ತೇ ಬಂದಿದ್ದೇವೆ ನಾವು ಇವತ್ತೇ ಮನೆ ಕ್ಲೀನ್ ಮಾಡಿ ಇವತ್ತೇ ಅಮಾವಾಸ್ಯೆ ದಿನ ಕ್ಲೀನ್ ಮಾಡಿದ್ದೆವು ಬರಬೇಕಾದ್ರೆ ಭೀ ಒಂದು ಸ್ವಲ್ಪ ಲೇಟೇ ಆಗಿತ್ತಲ್ಲ ರೀ ದೇವ್ರಿಗೆ ಬರಬೇಕಾದ್ರೆ ಅದಕ್ಕೆ ಮುಂಜಾನೆ ಎತ್ತುಗಳು ಎಲ್ಲ ಒಂದು ಸ್ವಲ್ಪ ಮೇವು ಕಟ್ಟಿ ಬಂದಿರಂತ ಅದಕ್ಕಾಗಿ ಎತ್ತುಗಳೆಲ್ಲ ಹೊರಗೆ ಕುಂತ ಉಪವಾಸ ಅಂತೇಳಿ ಕೇಸಿಂದ ಜಲ್ದಿ ಹೋಗ್ಬೇಕಂತೇಳಿ ಕೇಸಿಂದ ಜಲ್ದಿನೇ ಹೊಂಟಿದ್ದೇವೆ ನಾವು ಒಂದು ಸ್ವಲ್ಪ ಕುಂದಿರಲಿಲ್ಲ ಒಂದು ಸ್ವಲ್ಪ ದರ್ಶನ ಮಾಡಿ ಅಲ್ಲೇ ಕುಂತು ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಜಲ್ದಿನೇ ಬಂದೆವು ನಾನೊಂದು ಹೊಸ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಕೊಟ್ಟಿನಿ ಅಂತ ಹೇಳಿನಲ್ರಿ ಆದ್ರೆ ಡೈಲಿ ವಿಡಿಯೋ ಹಾಕ್ಬೇಕು ಅನ್ಕೊಂಡಿನಿ ಅದ್ರಾಗ ಡೈಲಿ ಹಾಕ್ಲಿಲ್ಲ ಅಂದರೂ 2 ದಿನಕ್ಕೊಂದು ವಿಡಿಯೋನ ಟೈಮಿಂಗ 3 ಗಂಟೆನ ಬಂದಿರ್ತದೆ ರೀ ಆದ್ರೆ ಸುರುವಿಗೆ ಹೇಳಬೇಕಂದ್ರೆ ಹೇಳೋದಾಗಿದ್ದಿಲ್ಲ 3 ಗಂಟೆ ಹೊಸ ವಿಡಿಯೋ ಚಾನಲ್ದ ವಿಡಿಯೋನ ಶೇರ್ ಮಾಡಿರ್ತೀನಿ ಇವಾಗ ಕುಲಾಲಿ ಸ್ಟೇಷನ್ ಬಂದಿದ್ದೇವೆ ರೀ ಇಲ್ಲಿ ಒಂದು ಸ್ವಲ್ಪ ಯಾಕೋ ಬರೋ ಟೈಮಿಗೆ ಆದಾಗ ಅವ್ರ ಗಾಡಿ ಯಾರಂಗೆ ಚಾಲೂ ಆಗಲಾಗಿತ್ತು ರೀ ಅದಕ್ಕೆ ಇಲ್ಲಿ ಸ್ಲೋ ಆಗಿ ಹೋಲತ್ತಿದ್ರು ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಗವ್ಯಾಗ ಹೋದಂಗೆ ಅದಲ್ಲ ರೀ ಅದಕ್ಕೆ ಕೇಸಿಂದ ಇನ್ನು ಒಂದು 10-15 ನಿಮಿಷದಾಗ ಊರಿಗೆ ಹೋಗ್ತೇವೆ ರೀ ಯಾಕಂದರೆ ನಮ್ಮೂರಿಗೆ ಮತ್ತು ಬಡದಾಳಕ್ಕೆ ಕುಲಾಲಿಗೆ ಭಾಳಷ್ಟೊಂದು ಊರಿಲ್ಲ ಅಷ್ಟೇ ಸನಿಯದ ಗಾಡಿ ಮೇಲೆ ಹೋದ್ರಂತೂ ಒಂದು 10-15 ನಿಮಿಷದಾಗ ಹೋಗ್ಬೋದು ರೀ